This program is sponsored by Rohan Corporation and Transco Logistics Worldwide Private Limited. ಬಿಸಿನೆಸ್ ಇನ್ವೆಸ್ಟ್ಮೆಂಟ್ಗೆ ಹೊಸ ಲ್ಯಾಂಡ್ಮಾರ್ಕ್ ರೋಹನ್ ಸಿಟಿ. ವಾಣಿಜ್ಯ ಸ್ಥಳಗಳ ಮೇಲಿನ ಹೂಡಿಕೆಯ ಮೇಲೆ 7.5% ನಷ್ಟು ಗ್ಯಾರಂಟಿಡ್ ರಿಟರ್ನ್. ತಡ ಯಾಕೆ? ಈಗಲೇ ಇನ್ವೆಸ್ಟ್ ಮಾಡಿ. ನಿಮ್ಮ ಹೂಡಿಕೆಗೆ ಬೆಸ್ಟ್ ಪ್ರೈಸ್ ಸಿಗುವಾಗ ತಡ ಯಾಕೆ? ನಿಮ್ಮ ಸಕ್ಸೆಸ್ನ ಹೊಸ ಅಡ್ರೆಸ್ ರೋಹನ್ ಸಿಟಿ, ವಿಜಯ್, ಮಂಗಳೂರು. Transco Logistics Worldwide Private Limited. One-stop solution to meet your logistics Indian company in the logistics and transportation industry. Our services: freight forwarding, port handling, transportation services, warehousing, and custom clearance. Visit our website www.transcologistics.com or email on inquiry@transcologistics.com. ಮತ್ತೊಂದು ಸಂಚಿಕೆಗೆ ನಿಮಗೆಲ್ಲರಿಗೂ ಪ್ರೀತಿಯಿಂದ ಸ್ವಾಗತವನ್ನು ಬಯಸ್ತೇನೆ. ಸೆಮಿಫೈನಲ್ನ 5ನೆಯ ಸುತ್ತು ಈಗ ಮುಂದುವರಿಯುತ್ತದೆ. 5ನೆಯ ಸುತ್ತಿನ ಹೆಸರು ಹುಡುಕಿ ತರುತ್ತೇವೆ ಎಂಬುವಂಥ ಸುತ್ತು. ಪ್ರತಿ ತಂಡಕ್ಕೆ ನೇರವಾಗಿ ಪ್ರಶ್ನೆಗಳನ್ನು ಕೇಳಲಾಗುವುದು. ಪ್ರಶ್ನೆ ಕೇಳಿದ ನಂತರ ಉತ್ತರಿಸಲು ಕೇವಲ 10 ಸೆಕೆಂಡುಗಳ ಸಮಯಾವಕಾಶ. ತಂಡದವರು ಉತ್ತರಿಸಿದ್ದಲ್ಲಿ ಅಥವಾ ಉತ್ತರ ತಪ್ಪಿದ್ದಲ್ಲಿ ಪ್ರಶ್ನೆಯು ಮುಂದಿನ ತಂಡಕ್ಕೆ ವರ್ಗವಾಗ್ತದೆ. ವರ್ಗವಾದ ಪ್ರಶ್ನೆಗೆ ಉತ್ತರಿಸಲು ಕೇವಲ 5 ಸೆಕೆಂಡುಗಳ ಸಮಯಾವಕಾಶ. ನೇರ ಪ್ರಶ್ನೆಗೆ ಉತ್ತರಿಸಿದರೆ 200 ಅಂಕಗಳು, ವರ್ಗವಾದ ಪ್ರಶ್ನೆಗೆ ಉತ್ತರಿಸಿದರೆ 100 ಅಂಕಗಳು. ತೀರ್ಪುಗಾರರ ತೀರ್ಮಾನವೇ ಅಂತಿಮ. 5ನೆಯ ಸುತ್ತು ಹುಡುಕಿ ತರುತ್ತೇನೆ ಎನ್ನುವಂಥ ಸುತ್ತು. ಈ ಸುತ್ತಿನ ಮೊದಲ ಪ್ರಶ್ನೆಯನ್ನು ನಾವು ಬಿ ತಂಡದಿಂದ ಆರಂಭ ಮಾಡ್ತೇವೆ. ಪ್ರಶ್ನೆ ಈಗ ಪರದೆಯ ಮೇಲೆ. ಮೇರಬ ಅದ್ರಿಯೇಲ ಗಂಡ ಹೆಂಡತಿ. ಉತ್ತರ ಸರಿಯಾಗಿದೆಯಾ ಅಂತ ನೋಡೋಣ. ಸರಿಯಾದ ಉತ್ತರ 200 ಅಂಕಗಳನ್ನು ಬಿ ತಂಡ ಪಡೆದುಕೊಂಡಿರುತ್ತದೆ. 5ನೆಯ ಸುತ್ತಿನ 2ನೆಯ ಪ್ರಶ್ನೆ ಸಿ ತಂಡಕ್ಕೆ ಈಗ ಪರದೆಯ ಮೇಲೆ. ಅಹಿಟೂಬ ಈಕಾಬೋದ. ಅಣ್ಣ ತಮ್ಮ. ಉತ್ತರ ಸರಿಯಾಗಿದೆಯಾ ಅಂತ ನೋಡೋಣ. ಸರಿಯಾದ ಉತ್ತರ ಸಿ ತಂಡ 200 ಅಂಕಗಳನ್ನು ಪಡೆದುಕೊಂಡಿರುತ್ತದೆ. 3ನೆಯ ಪ್ರಶ್ನೆ ಎ ತಂಡಕ್ಕೆ ಈಗ ಪರದೆಯ ಮೇಲೆ. ಎಲಿಯಾಬ ಅಭಿನಾದಾಬ. ಅಣ್ಣ ತಮ್ಮ. ಉತ್ತರ ಸರಿಯಾಗಿದೆಯಾ ಅಂತ ನೋಡೋಣ. ಸರಿಯಾದ ಉತ್ತರ ಎ ತಂಡ 200 ಅಂಕಗಳನ್ನು ಪಡೆದುಕೊಂಡಿರುತ್ತದೆ. ಸಿ ತಂಡದಿಂದ ನಾವು ಈ ಪ್ರಶ್ನೆಯನ್ನು ಆರಂಭ ಮಾಡ್ತೇವೆ. ಪ್ರಶ್ನೆ ಈಗ ಪರದೆಯ ಮೇಲೆ. ಲಯೀಶ ಮೀಕಲಳು. ಗಂಡ ಹೆಂಡತಿ. ಅಲ್ಲಲ್ಲ, ಮಾವ ಸೊಸೆ. ಮಾವ ಸೊಸೆ ಎಂಬುದಾಗಿ ಉತ್ತರವನ್ನು ಕೊಟ್ಟಿದ್ದಾರೆ. ಉತ್ತರ ಸರಿಯಾಗಿದೆಯಾ ಅಂತ ನೋಡೋಣ. ಮಾವ ಸೊಸೆ ಸರಿಯಾದ ಉತ್ತರ. ಸಿ ತಂಡ 200 ಅಂಕಗಳನ್ನು ಪಡೆದುಕೊಂಡಿರುತ್ತದೆ. ಎ ತಂಡಕ್ಕೆ ಪ್ರಶ್ನೆ ಈಗ ಪರದೆಯ ಮೇಲೆ. ಚರೂಯ ಯೋವಾಬ. ಅಮ್ಮ ಮಗ. ಉತ್ತರವನ್ನು ನೋಡೋಣ. ತಾಯಿ ಮತ್ತು ಮಗ ಸರಿಯಾದ ಉತ್ತರ. ಬಿ ತಂಡಕ್ಕೆ ಪ್ರಶ್ನೆ ಈಗ ಪರದೆಯ ಮೇಲೆ.
ಲಯಿಷಾ ಪಲ್ಟಿ. ತಂದೆ ಮಗ. ತಂದೆ ಮಗ. ಉತ್ತರ ಸರಿಯಾಗಿದೆಯಾ ಅಂತ ನೋಡೋಣ. ಸರಿಯಾದ ಉತ್ತರ ಬಿ ತಂಡ 200 ಅಂಕಗಳನ್ನು ಪಡೆದುಕೊಂಡಿರುತ್ತದೆ. 5ನೇ ಸುತ್ತಿನ 3ನೆಯ ಪ್ರಶ್ನೆಯನ್ನು ಎ ತಂಡದಿಂದ ಆರಂಭಿಸ್ತೇವೆ. ಪ್ರಶ್ನೆ ಪರದೆಯ ಮೇಲೆ. ಚೂಪ ತೋಹು. ಅಪ್ಪ ಮಗ. ಅಪ್ಪ ಮಗ. ಉತ್ತರ ಸರಿಯಾಗಿದೆಯಾ ಅಂತ ನೋಡೋಣ. ತಂದೆ ಮಗ ಸರಿಯಾದ ಉತ್ತರ. ಎ ತಂಡ 200 ಅಂಕಗಳನ್ನು ಪಡೆದುಕೊಂಡಿರುತ್ತದೆ. ಬಿ ತಂಡಕ್ಕೆ ಪ್ರಶ್ನೆ ಪರದೆಯ ಮೇಲೆ. ಬೆಕೋರತ್ ಕೀಶಾ. ಮರಿ ಮಗ. ಮರಿ ಮಗ ಮತ್ತೆ ಬಿ ತಂಡ ಸರಿಯಾದ ಉತ್ತರವನ್ನು ನೀಡಿದೆ. 200 ಅಂಕಗಳು ದೊರಕುತ್ತವೆ. 5ನೇ ಸುತ್ತಿನ 9ನೆಯ ಪ್ರಶ್ನೆ, ಕೊನೆಯ ಪ್ರಶ್ನೆ ಸಿ ತಂಡಕ್ಕೆ ಈಗ ಪರದೆಯ ಮೇಲೆ. ತಂದೆ ಮಗಳು. ತಂದೆ ಮಗಳು. ಉತ್ತರ ಸರಿಯಾಗಿದೆಯಾ ಅಂತ ನೋಡೋಣ. ಸರಿಯಾದ ಉತ್ತರ ಸಿ ತಂಡ 200 ಅಂಕಗಳನ್ನು ಪಡೆದುಕೊಂಡಿರುತ್ತದೆ. 5 ಸುತ್ತುಗಳು ಮುಗಿದ ನಂತರ ಪಡೆದುಕೊಂಡಂಥ ಅಂಕಗಳು: ಎ ತಂಡ 2100 ಅಂಕಗಳು, ಬಿ ತಂಡ 1600 ಅಂಕಗಳು, ಸಿ ತಂಡ 1950 ಅಂಕಗಳು. ಚಿಕ್ಕದಾದಂಥ ಒಂದು ವಿರಾಮವನ್ನು ತೆಗೆದುಕೊಂಡು ಮತ್ತೆ ಬೈಬಲ್ ಪ್ರಶ್ನಾವಳಿಯನ್ನು ಮುಂದುವರಿಸೋಣ. ಬಿಸ್ನೆಸ್ ಇನ್ವೆಸ್ಟ್ಮೆಂಟ್ಗೆ ಹೊಸ ಲ್ಯಾಂಡ್ಮಾರ್ಕ್ ರೋಹನ್ ಸಿಟಿ. ವಾಣಿಜ್ಯ ಸ್ಥಳಗಳ ಮೇಲಿನ ಹೂಡಿಕೆಯ ಮೇಲೆ 7.5% ನಷ್ಟು ಗ್ಯಾರಂಟಿಡ್ ರಿಟರ್ನ್. ತಡ ಯಾಕೆ? ಈಗಲೇ ಇನ್ವೆಸ್ಟ್ ಮಾಡಿ. ನಿಮ್ಮ ಹೂಡಿಕೆಗೆ ಬೆಸ್ಟ್ ಪ್ರೈಸ್ ಸಿಗುವಾಗ ತಡ ಯಾಕೆ? ನಿಮ್ಮ ಸಕ್ಸಸ್ನ ಹೊಸ ಅಡ್ರೆಸ್ ರೋಹನ್ ಸಿಟಿ, ವಿಜಯ್, ಮಂಗಳೂರು. Transco Logistics Worldwide Private Limited. One-stop solution to meet your logistics Indian company in the logistics and transportation industry. Our services: freight forwarding, port handling, transportation services, warehousing, and custom clearance. Visit our website www.transcologistics.com or email on inquiry@transcologistics.com. ರಾಜ್ಯ ಮಟ್ಟದ ಸತ್ಯವೇದ ಪ್ರಶ್ನಾವಳಿಗೆ ನಿಮಗೆಲ್ಲರಿಗೂ ಸೆಮಿಫೈನಲ್ಗೆ ಸ್ವಾಗತ. 6ನೆಯ ಸುತ್ತು ನನ್ನ ತುಟಿಗಳನ್ನು ತೆರೆ ಎನ್ನುವಂಥ ಸುತ್ತು. ಸೂಚನೆಗಳು: ಪ್ರತಿ ತಂಡಕ್ಕೆ ನೇರವಾಗಿ 1 ನಿಮಿಷ ಕಾಲಾವಕಾಶದಲ್ಲಿ ಪ್ರಶ್ನೆಗಳನ್ನು ಕೇಳಲಾಗುವುದು. 1 ನಿಮಿಷದಲ್ಲಿ 6 ಪ್ರಶ್ನೆಗಳಿಗೆ ಉತ್ತರಿಸಬೇಕು. ಪ್ರಶ್ನೆಗೆ ಉತ್ತರ ಗೊತ್ತಿಲ್ಲವಾದರೆ ಪಾಸ್ ಎಂದು ಹೇಳಿದರೆ ಮುಂದಿನ ಪ್ರಶ್ನೆಗೆ ಹೋಗಲಾಗುವುದು. ತಂಡದವರು ಉತ್ತರಿಸಿದ್ದಲ್ಲಿ ಅಥವಾ ಉತ್ತರ ತಪ್ಪಿದ್ದಲ್ಲಿ ಪ್ರಶ್ನೆಯು ಮುಂದಿನ ತಂಡಕ್ಕೆ ವರ್ಗವಾಗುವುದಿಲ್ಲ. 1 ಪ್ರಶ್ನೆಗೆ ಉತ್ತರಿಸಿದರೆ 100 ಅಂಕಗಳು, 6 ಪ್ರಶ್ನೆಗಳಿಗೆ ಉತ್ತರಿಸಿದರೆ 600 ಅಂಕಗಳು. ನನ್ನ ತುಟಿಗಳನ್ನು ತೆರೆ ಎನ್ನುವಂಥ 6ನೇ ಸುತ್ತನ್ನು ನಾವು ಸಿ ತಂಡದಿಂದ ಆರಂಭ ಮಾಡ್ತೇವೆ. ಸಮುವೇಲನನ್ನು ಉದ್ಯೋಗ ನಿವೃತ್ತಿ ಆಗುವಾಗ ಹೇಳಿದ ಮಾತುಗಳು ಯಾವ ಅಧ್ಯಾಯದಲ್ಲಿವೆ? 12. ಸಮಯವು ಬೆಲೆಯುಳ್ಳದ್ದೆಂದು ಯಾವ ಅಧ್ಯಾಯದಲ್ಲಿದೆ? 4. ಸರ್ವಾಯುಧಗಳನ್ನು ಧರಿಸಿಕೊಳ್ಳಿರಿ ಎಂಬುದಾಗಿ ಯಾವ ಅಧ್ಯಾಯದಲ್ಲಿ ಬರೆದಿದೆ? 6. ನಂತರದ ಪ್ರಶ್ನೆ: ದಾವೀದನಿಗೆ ರಾಜ್ಯಾಭಿಷೇಕ ಮಾಡಿದ್ದು ಯಾವ ಅಧ್ಯಾಯದಲ್ಲಿದೆ? ಸಮುವೇಲ 16. ದಾವೀದನು ಗೊಲ್ಯಾತನನ್ನು ಕೊಂದದ್ದು ಯಾವ ಅಧ್ಯಾಯದಲ್ಲಿದೆ? ಸಮುವೇಲ
ಸಮುವೇಲ 17. ಮೀಕಲಳು ದಾವಿದನನ್ನ ಪ್ರೀತಿಸಿದ್ದು ಯಾವ ಅಧ್ಯಾಯದಲ್ಲಿ ಇದೆ? 16, 18, 18. ಸಿ ತಂಡ ಕೇಳಲ್ಪಟ್ಟಂತ 6 ಪ್ರಶ್ನೆಗಳಿಗೆ 5 ಸರಿಯಾದ ಉತ್ತರವನ್ನು ಕೊಟ್ಟು 500 ಅಂಕಗಳನ್ನು ಪಡೆದುಕೊಂಡಿರುತ್ತಾರೆ. ನಂತರದ ಪ್ರಶ್ನೆ ಬಿ ತಂಡಕ್ಕೆ ಈಗ ಪರದೆಯ ಮೇಲೆ. ಈ ಕಷ್ಟಗಳು ನಿಮಗೆ ಘನವನ್ನ ಉಂಟು ಮಾಡುತ್ತವಷ್ಟೇ ಎಂದು ಯಾವ ಅಧ್ಯಾಯದಲ್ಲಿದೆ? 3ನೇ ಅಧ್ಯಾಯ ಎಫೆಸ. 3ನೇ ಅಧ್ಯಾಯ. ಗಂಡನನ್ನು ಹೆಂಡತಿಗೆ ತಲೆಯಾಗಿದ್ದಾನೆ ಎಂದು ಯಾವ ಅಧ್ಯಾಯದಲ್ಲಿದೆ? 5. ದಾವೀದನು ಯೋನಾತಾನರು ಒಡಂಬಡಿಕೆ ಮಾಡಿಕೊಂಡದ್ದು ಯಾವ ಅಧ್ಯಾಯದಲ್ಲಿದೆ? 20. ಎಂದೋರಿನ ಯಕ್ಷಿಣಿಯ ವಿಷಯವು ಯಾವ ಅಧ್ಯಾಯದಲ್ಲಿದೆ? 28. ನಾನು ಇವನನ್ನ ಯೆಹೋವನಿಗೆ ಒಪ್ಪಿಸಿ ಬಿಟ್ಟಿದ್ದೇನೆಂದು ಯಾವ ಅಧ್ಯಾಯದಲ್ಲಿದೆ? 7. ಯೇಸು ಕ್ರಿಸ್ತನೇ ಮುಖ್ಯವಾದ ಮೂಲೆಗಲ್ಲು ಎಂದು ಯಾವ ಅಧ್ಯಾಯದಲ್ಲಿ ಬರೆದಿದೆ? 2. ಕೇಳಲ್ಪಟ್ಟಂತಹ 6 ಪ್ರಶ್ನೆಗಳಿಗೆ ಬಿ ತಂಡ 5 ಉತ್ತರಗಳನ್ನು ನೀಡಿ 500 ಅಂಕಗಳನ್ನು ಗಳಿಸಿಕೊಂಡಿರುತ್ತದೆ. ಈ ಸುತ್ತಿನ ಕೊನೆಯ ಪ್ರಶ್ನೆ ಎ ತಂಡಕ್ಕೆ ಈಗ ಪರದೆಯ ಮೇಲೆ. ಸೌಲನು ಅಮೋನಿಯರನ್ನು ಸೋಲಿಸಿದ್ದು ಯಾವ ಅಧ್ಯಾಯದಲ್ಲಿದೆ? 11ನೇ ಅಧ್ಯಾಯ. ಸುಳ್ಳಾಡುವುದನ್ನು ಬಿಟ್ಟು ಬಿಟ್ಟು ಪ್ರತಿಯೊಬ್ಬನು ತನ್ನ ನೆರೆಯವನ ಸಂಗಡ ಸತ್ಯವನ್ನೇ ಆಡಲಿ ಎಂದು ಯಾವ ಅಧ್ಯಾಯದಲ್ಲಿದೆ? 5ನೇ ಅಧ್ಯಾಯ. ಒಬ್ಬರಿಗೊಬ್ಬರು ವಿನಯವುಳ್ಳವರಾಗಿ ನಡೆದುಕೊಳ್ಳಿರಿ ಯಾವ ಅಧ್ಯಾಯದಲ್ಲಿದೆ? 5ನೇ ಅಧ್ಯಾಯ. ಇಸ್ರಾಯೇಲ್ಯರು ಅರಸನು ಬೇಕೆಂದು ಬೇಡಿಕೊಂಡದ್ದು ಯಾವ ಅಧ್ಯಾಯದಲ್ಲಿದೆ? 8ನೇ ಅಧ್ಯಾಯ. ಯೆಹೋವನ ಹಸ್ತವು ಅಷ್ಟೋ ದಿನವರೆಗೆ ಬಾಧಕವಾಗಿದ್ದು ಯಾವ ಅಧ್ಯಾಯದಲ್ಲಿದೆ? 6ನೇ ಅಧ್ಯಾಯ. ನಿನಗೂ ನಿನ್ನ ಕುಟುಂಬಕ್ಕೂ ನಿನ್ನ ಸರ್ವ ಸಂಪತ್ತಿಗೂ ಶುಭವಾಗಲಿ ಯಾವ ಅಧ್ಯಾಯದಲ್ಲಿದೆ? 20ನೇ ಅಧ್ಯಾಯ. ಎ ತಂಡ ಕೇಳಲ್ಪಟ್ಟಂತ 6 ಪ್ರಶ್ನೆಗಳಿಗೆ 3 ಸರಿಯಾದ ಉತ್ತರವನ್ನು ಕೊಟ್ಟು 300 ಅಂಕಗಳನ್ನು ಗಳಿಸಿರುತ್ತದೆ. ಆರು ಸುತ್ತುಗಳು ಮುಗಿದವೆ. ಇನ್ನೆರಡು ಸುತ್ತುಗಳು ಬಾಕಿ ಇವೆ. ನನ್ನ ತುಟಿಗಳನ್ನು ತೆರೆ ಎನ್ನುವಂಥ ಸುತ್ತು ಮುಗಿದ ಮೇಲೆ ಪ್ರತಿಯೊಬ್ಬರೂ ಕೂಡ ಈ ಕಾರ್ಯಕ್ರಮದ ಬಗ್ಗೆ ಒಂದೆರಡು ಮಾತುಗಳನ್ನು ತುಟಿ ಬಿಚ್ಚು ಮಾತಾಡುವಂತೆ ಕೇಳಿಕೊಳ್ಳುತ್ತೇನೆ. ಮೊದಲನೆಯದಾಗಿ ಎ ತಂಡದ ಸದಸ್ಯರಿಗೆ. ಬಿಗ್ ಜೆ ಟಿ ವಿ ಚಾನಲ್ನ ಅನೌನ್ಸ್ ಮಾಡಿದಾಗ ಬೈಬಲ್ ಕ್ವಿಜ್ ಅಂತ ಸ್ಟಾರ್ಟಿಂಗ್ ತುಂಬ ಖುಷಿಯಾಗಿತ್ತು. ಎಪಿಸೋಡ್ಸ್ ಯಾವ ಥರ ಬರುತ್ತೆ ಯಾವುದು ಅಂತ. ಇಲ್ಲಿ ಬಂದಾಗ ಎಕ್ಸ್ಪೆಕ್ಟೇಷನ್ ಚೆನ್ನಾಗಿದೆ. ಎಲ್ಲ ರೌಂಡಲ್ಲಿ ಪ್ರತಿ ರೌಂಡಲ್ಲಿ ಡಿಫ್ರೆಂಟ್ ಇರುತ್ತೆ ರೌಂಡ್ಸು. ನಾವು ಅಂದ್ಕೊಂಡಿಗಲ್ಲ ಈ ಥರ ಕ್ವಶನ್ಸ್ ಕೇಳ್ತಾರೆ, ಈ ಥರ ಕೇಳ್ತಾರೆ. ಒಂದೊಂದು ವರ್ಡ್ ಬೈ ವರ್ಡು ಓದಬೇಕು, ಅಕ್ಷರನೂ ನೋಡಬೇಕು ಅಂತೇಳಿ ಇವಾಗ ಕರೆಕ್ಟಾಗಿ ಗೊತ್ತಾಯಿತು. ಸೊ ತುಂಬ ಖುಷಿ ಆಗ್ತಾಯಿದೆ. ಆರ್ಗನೈಸ್ ಮಾಡಿದ್ದಕ್ಕೆ ಥ್ಯಾಂಕ್ಸ್ ಹೇಳ್ತೀವಿ. ವಂದನೆಗಳು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ದೇವರ ಕೃಪೆಯಿಂದ ಸೆಮಿಫೈನಲ್ ರೌಂಡ್ವರೆಗೂ ಬರುವಂತೆ ಕೃಪೆ ಕೊಡೋದಕ್ಕಾಗಿ ದೇವರಿಗೆ ಸ್ತೋತ್ರ. ಇದರಿಂದ ದೇವರ ವಾಕ್ಯದಲ್ಲಿ ಬೆಳೆಯುವುದಕ್ಕೆ ಹಾಗೂ ಅದನ್ನು ಕೈಗೊಂಡು ನಡೆಯುವುದಕ್ಕೆ ತುಂಬ ಖುಷಿಯಾಗುತ್ತದೆ. ದೇವರ ವಾಕ್ಯದ ಮಹತ್ವ ಎಷ್ಟು ದೊಡ್ಡದು ಎಂಬುವಂಥದ್ದನ್ನು ಸಹೋದರರಿಬ್ಬರು ಮನದಾಳದ ಮೂಲಕವಾಗಿ ಹೊರಹಾಕಿದ್ದೀರಿ. ಬಿ ತಂಡದವರು ತಮ್ಮ ಅನುಭವವನ್ನು ಹಂಚಿಕೊಳ್ಳುವಂತೆ ಕೇಳಿಕೊಳ್ತೇನೆ. ಮೊದಲನೇದಾಗಿ ನಾವು ಈ ಸೆಮಿಫೈನಲ್ ರೌಂಡ್ವರೆಗೂ ತಲುಪಲಿಕ್ಕಾಗುವಂತೆ ನಮ್ಮನ್ನು ಆಶೀರ್ವದಿಸಿ ಕೈ ನಡೆಸಿದ ನನ್ನ ತಂದೆಯಾದ ದೇವರಿಗೆ ಸ್ತೋತ್ರವನ್ನು ಸಲ್ಲಿಸ್ತೇನೆ. ಮತ್ತು ಎರಡನೇದಾಗಿ ನಾನು ಬಿಗ್ ಜೆ ಟಿ ವಿ ಕಾರ್ಯಕ್ರಮ ಏನು ಒಂದು ಹಮ್ಮಿಕೊಂಡಿದ್ದಾರೆ, ಈ ಥರ ಒಂದು ವಿಶೇಷವಾದ ಅದ್ಭುತವಾದ ಒಂದು ಕ್ವಿಸ್ ಕಾರ್ಯಕ್ರಮನ ಹಮ್ಮಿಕೊಂಡು ನಮ್ಮನ್ನೆಲ್ಲ ಸತ್ಯವೇದ ವಾಕ್ಯವನ್ನು ಕಲೀಲಿಕ್ಕಾಗುವಂತೆ ಮತ್ತು ಅದನ್ನು ಅರ್ಥಕೊಂಡು ನಮ್ಮ ಜೀವನದಲ್ಲಿ ಅದನ್ನು ಒದಗಿಸಿ ನಡಲಿಕ್ಕಾಗುವಂತೆ ನಮಗೆ ಅವಕಾಶ ಕೊಟ್ಟಿದ್ದಕ್ಕಾಗಿ ಅವ್ರಿಗೂ ನಾನು ಕೃತಜ್ಞತೆ ಸಲ್ಲಿಸೋಳಾಗಿದ್ದಾನೆ. ಮತ್ತು ನಾವು ಇಲ್ಲಿವರೆಗೆ ನಾವು ತಲುಪಲಿಕ್ಕಾಗುವಂತೆ ನಮಗೆ ಸಹಾಯ ಮಾಡಿದ್ದು ನಮ್ಮ ಸಭೆಯ ಸಭಾಪಾಲನಾ ಸಮಿತಿಯವರು.
ಅದರಲ್ಲಿ ಮುಖ್ಯವಾಗಿ ಶ್ವೇತಾ ಲೆಸ್ಲಿ ತೇಜಸ್ ರವರು. ಸೊ ಅವರು ನಮ್ಮನ್ನ ಗೈಡ್ ಮಾಡಿದ್ದಾರೆ, ಒಂದು ಮಾರ್ಗದರ್ಶಕರಾಗಿ ನಮಗೆ ಯಾವ ರೀತಿ ನೀವು ಫೇಸ್ ಮಾಡಬೇಕು ಅಂತ. ನಮ್ಮ ಮಂಡ್ಯದಿಂದ 3 ಸಭೆ ಬಂದಿದೆ. 3 ಸಭೆಗೂ ಅವರು ನಮಗೆ ತುಂಬ ಇಂಪಾರ್ಟೆಂಟ್ ವಿಷಯಗಳನ್ನ ಅವರು ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಮತ್ತು ಈ ಥರ ಸಭಾಪಾಲನಾ ಸಮಿತಿಯವರು ಕೂಡ ನಮಗೆ ಉತ್ತೇಜನ ಕೊಟ್ಟಿದ್ದಾರೆ ಮತ್ತು ಪ್ರೋತ್ಸಾಹಿಸಿದ್ದಾರೆ. ಅದರಲ್ಲಿ ಕೆಲವು ಹೆಸರುಗಳನ್ನ ತೆಗೆದುಕೊಳ್ಳಿಕ್ಕೆ ನಾನು ಈ ಒಂದು ಮಾಧ್ಯಮದ ಸಹಾಯ ತಗೊಳ್ತೀನಿ. ಅದರಲ್ಲಿ ಮೊದಲನೇದಾಗಿ ಪ್ರೊಫೆಸರ್ ವಿನ್ಸೆಂಟ್ ಸರ್ ಅವರು, ಅದಾದಮೇಲೆ ಮೈಕಲ್ ವಿನೋದ್ ಕುಮಾರ್ ಅವರು, ಮತ್ತು ಗುಣ ಸಿನೇಮಾ, ಮತ್ತು ಇನ್ನು ಎಲ್ಲ ಸಭಾಪಾಲನಾ ಸಮಿತಿ ನಮಗೆ ತುಂಬ ಪ್ರೋತ್ಸಾಹನ ಕೊಟ್ಟರು. ಸೊ ನಾನು ಬಿಜ್ಜೆ ಟಿವಿಗೆ ಒಂದು ರಿಕ್ವೆಸ್ಟ್ ಏನಂದರೆ, ಇದು ಬರೀ ಯವನಸ್ಥರಿಗೆ ಮಾತ್ರ ಅಲ್ಲ, ಅಥವಾ ಯಾವುದೇ ಒಂದು ವಯಸ್ಸಿನವ್ರಿಗೆಲ್ಲ. ನೆಕ್ಸ್ಟು ಏನಾದರೂ ನೀವು ಸಪೋಸ್ ಏನಾದರೂ ಆಯೋಜನೆ ಮಾಡಿದರೆ ಮೇಯ್ನಾಗಿ ಕುಟುಂಬದವರಿಗೆ ನೀವು ಇಟ್ಕೊಳ್ಬೇಕು ಅಂತ ಕೇಳ್ಕೊಳ್ತೇನೆ. ಯಾಕಂದರೆ ಕುಟುಂಬದಲ್ಲಿ ಕುಟುಂಬ ಪವರ್ ಅಂತ ಮಾಡಿದ್ರೆ ಕ್ವಿಝ್ನಲ್ಲಿ ಆ ಕುಟುಂಬದವರು ಎಲ್ಲರೂ ಕೂತ್ಕೊಂಡು ಬೈಬಲ್ ಸ್ಟಡಿ ಮಾಡ್ತಾರೆ. ಸೊ ಹಾಗಾಗಿ ಮನೆಯಲ್ಲಿ ಕುಟುಂಬ ಪ್ರಾರ್ಥನೆ, ಕುಟುಂಬದಲ್ಲಿ ಸತ್ಯವೇದ ಪಠಣ ಎಲ್ಲ ಮಾಡಲಿಕ್ಕೆ ಸಹಾಯ ಆಗುತ್ತೆ. ಇದೊಂದು ರಿಕ್ವೆಸ್ಟ್. ಥ್ಯಾಂಕ್ ಯು. ಧನ್ಯವಾದಗಳು. ದೇವ್ರು ನಮಗೆ ಸ್ತೋತ್ರ ಆಗಲಿ. ನಾವು ಈ ಸೆಮಿಫೈನಲ್ ರೌಂಡ್ ತನಕ ಬರ್ತೀವಂತ ನಿರೀಕ್ಷೆನೇ ಇಟ್ಕೊಂಡಿರಲಿಲ್ಲ. ಆದರೂ ದೇವ್ರು ನಮ್ಮನ್ನು ಇಲ್ಲಿ ತನಕ ಕರ್ಕೊಂಬಂದಿದ್ದಾರೆ. ಇದಕ್ಕಾಗಿ ದೇವ್ರು ನಮಗೆ ಸ್ತೋತ್ರವನ್ನು ಸಲ್ಲಿಸ್ತಾರೆ. ಮತ್ತು ಇದು ಫಸ್ಟ್ ಕ್ವಿಝ್ ಅಂತ ಹೇಳುವಾಗ 6 ಬುಕ್ ಕೊಟ್ಟಾಗ ನಮಗೂ ಸ್ವಲ್ಪ ಗಲಿಬಿಲಿ ಆಯಿತು. 6 ಬುಕ್ಕನ್ನು ಒಟ್ಟಿಗೆ ಜ್ಞಾಪಕದಲ್ಲಿ ಇಟ್ಕೊಂಡು ಫೇಸ್ ಮಾಡೋದು ಕಷ್ಟ ಅಂತೇಳಿ ಸ್ವಲ್ಪ ಹಿಂದೆ ಮುಂದೆ ನಾವು ಯೋಚನೆ ಮಾಡ್ತಾಯಿದ್ವಿ. ಆಮೇಲೆ ಒಂದೊಂದೇ ಬುಕ್ ಇಟ್ಟರಲ್ಲ, ಅದರಿಂದ ನಮಗೆ ಎಷ್ಟು ಪ್ರಯೋಜನ ಆಯಿತು ಅಂದರೆ ತುಂಬ ಆಳವಾಗಿ ಅಧ್ಯಯನ ಮಾಡಲಿಕ್ಕೆ ಸಹಾಯ ಆಯಿತು. ತುಂಬ ಸಮಯನ ಸಿಕ್ತು. ಒಟ್ಟು 6 ಬುಕ್ ಓದ್ಕೊಳ್ಳಿಕ್ಕೆ ತುಂಬ ಸಮಯ ಸಿಕ್ತು. ತುಂಬ ಅಂತ ಹೇಗೆ ಅಧ್ಯಯನ ಮಾಡಬೇಕು, ಎಷ್ಟು ಡೀಪಾಗಿ ಓದಬೇಕು ಅನ್ನೋದು ತಿಳ್ಕೊಂಡ್ವಿ. ಮತ್ತು ಎಲ್ಲ ಸುತ್ತುಗಳು ಮತ್ತು ಕ್ವಿಝ್ ಎಲ್ಲ ತುಂಬ ಚೆನ್ನಾಗಿತ್ತು. ಮತ್ತು ಮೊದಲ 2 ಸುತ್ತುಗಳು ಇದಕ್ಕಿಂತ ತುಂಬ ಚೆನ್ನಾಗಿ ಅನ್ನಿಸ್ತು. ಆಯೋಜನೆ ಮಾಡಿದಂತಹ ಎಲ್ಲ ಟೆಕ್ನಿಷಿಯನ್ಗಳು, ಕ್ವಶನ್ ಪ್ರಿಪೇರ್ ಮಾಡಿದವರು ಎಲ್ರಿಗೂ ನಾನು ಈ ಮೂಲಕ ಧನ್ಯವಾದಗಳನ್ನ ತಿಳಿಸ್ತೇನೆ. ಇದು ಒಂದು ಆ್ಯಕ್ಟಿವಿಟಿ ರೌಂಡು ಚೆನ್ನಾಗಿದೆ. ಬಟ್ ನಾವು ತುಂಬ ಅಂದರೆ ಬಿಬ್ಲಿಕಲಾಗಿ ತುಂಬ ಆಳವಾಗಿ ಓದ್ಕೊಂಬಂದ್ಬಿಟ್ವಿ. ಬರೀ ಬಿಬ್ಲಿಕಲ್ ಕ್ವಶನ್ಸ್ ಇರುತ್ತೆ ಅಂತ, ಹಿಂಗೆ ಆ್ಯಕ್ಟಿವಿಟಿ ಅಂತ ಗೊತ್ತಾಗಲಿಲ್ಲ. ಅದಕ್ಕೆ ಸ್ವಲ್ಪ ಕಷ್ಟ, ಒಂಥರ ಕಸಿಬಿಸಿ ಆಗ್ತಾಯಿತ್ತು ಅಷ್ಟೇ. ಆದರೂ ಏನು ತೊಂದರೆ ಇಲ್ಲ, ಪಾರ್ಟಿಸಿಪೇಟ್ ಮಾಡ್ತಾಯಿದ್ದೀವಿ. ಸೊ ಇಂಥ ಅವಕಾಶ ಕೊಟ್ಟಂತಹ ಬಿಗ್ಜೆ ಚಾನೆಲ್ ಅವ್ರಿಗೆ, ಎಲ್ಲ ಸಿಬ್ಬಂದಿ ವರ್ಗದವರಿಗೂ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಬೈಬಲನ್ನು ಆಳವಾಗಿ ಓದುವುದಕ್ಕೆ ಸಾಧ್ಯ ಆಯಿತು. ವಿಶೇಷವಾಗಿ 6 ಪುಸ್ತಕಗಳಲ್ಲಿ ಒಂದಷ್ಟು ಪರಿಣಿತಿಯನ್ನು ಹೊಂದುವುದಕ್ಕೆ ಸಾಧ್ಯವಾಯಿತು ಎಂಬುವಂಥದ್ದನ್ನು ಬಿ ತಂಡದವರು ಅನುಭವ ಹಂಚಿಕೊಂಡಿದ್ದೀರಿ. ಸಿ ತಂಡದವರು, ಮೊದಲನೇದಾಗಿ ಬಿಗ್ಜೆ ಟಿವಿಗೆ ಧನ್ಯವಾದಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ. ಇಲ್ಲಿವರೆಗೂ ಕರೆತಂದಿರುವಂಥದ್ದು ನನ್ನ ದೇವರು ಯೆಹೋವನಿಸಿ ನನ್ನ ಜಯಧ್ವಜ ಎಂಬ ವಾಕ್ಯದ ಪ್ರಕಾರವಾಗಿ ಇಲ್ಲಿವರೆಗೂ ನಡೆಸ್ತಾ ಇದ್ದಾರೆ. ನಮ್ಮ ಊರು ಒಂದು ಚಿಕ್ಕ ಊರಾಗಿದ್ದು ಅದು ಯಾರಿಗೂ ಪರಿಚಯ ಇಲ್ಲ. ಆದರೆ ಈ ಬೈಬಲ್ ಕ್ವಿಜ್ನ ಪ್ರಕಾರ, ಈ ಬೈಬಲ್ ಕ್ವಿಜ್ನ ಪ್ರಕಾರ ನನ್ನ ಊರು ಯಾವುದು ಅಂತ ಎಲ್ಲ ಜನಕ್ಕೂ ಪರಿಚಯ ಆಗುತ್ತೆ. ನಮ್ಮದು ಚಿಕ್ಕ ಸಭೆ ಆಗಿದ್ದು ಇಲ್ಲಿಗೆ ಬಂದು ಇಲ್ಲಿ ಕ್ವಿಜ್ ಅಟೆಂಡ್ ಮಾಡ್ತಿರೋದು ತುಂಬ ಖುಷಿ ಆಗ್ತಿದೆ. ಧನ್ಯವಾದಗಳು. ಮೊದಲನೇದಾಗಿ ನಮಗೆ ಈ ಸ್ಟೇಜಲ್ಲಿ ಪಾರ್ಟಿಸಿಪೇಟ್ ಮಾಡೋಕ್ಕೆ ಅವಕಾಶ ಕಲ್ಪಿಸಿಕೊಟ್ಟಿರುವಂಥ ಬಿಗ್ಜೆ ಮೀಡಿಯಾದವ್ರಿಗೆ ನಾನು ಧನ್ಯವಾದಗಳನ್ನ ಹೇಳೋಕ್ಕೆ ಇಷ್ಟಪಡ್ತಿದ್ದೀನಿ. ನಾವು ಬರೀ ಬೈಬಲ್ನ ಓದಿದ್ರೆ ಮಾತ್ರ ಅದು ಸರಿ ಹೋಗಲ್ಲ, ಅದನ್ನು ಕಲ್ತ್ಕೊಂಡ್ರೆ ಏನಾಗುತ್ತೆ ಅಂತಂದರೆ ಅದನ್ನು ಬೇರೆಯವ್ರಿಗೆ ಹೇಳೋಕ್ಕೂ ಮತ್ತು ನಾವು ಇನ್ನೂ ಹೆಚ್ಚಾಗಿ ಕಲ್ತ್ಕೊಂಡಂಗೆ ಆಗುತ್ತೆ, ಮತ್ತು ಬೇರೆಯವ್ರಿಗೆ ಸುವಾರ್ತೆ ಸಾರ್ದಂಗೂ ಆಗುತ್ತೆ. ಅಂದರೆ ಈ ಒಂದು ಸ್ಪರ್ಧೆ ಮೂಲಕ ನಾವು ಬೈಬಲ್ನ ಹೆಚ್ಚಾಗಿ ನಾವು ಕಲ್ತಿದ್ದೀವಿ. ಮತ್ತು ದೇವ್ರ ವಾಕ್ಯ ಹೇಳುತ್ತೆ, ನೀವು ಲೋಕದ ಕಟ್ಟಕಡೆ ಹೋಗಿ ಸುವಾರ್ತೆಯನ್ನು ಸಾರಿರಿ ಅಂತ. ಆದರೆ ಈ ಮೀಡಿಯಾ ಅದನ್ನು ಮಾಡ್ತಾ ಇದೆ. ಇದು ಬರೀ ಕರ್ನಾಟಕಕ್ಕೆ ಮಾತ್ರ ಸೀಮಿತವಾಗಿರೋದೇ, ಔಟ್ ಆಫ್ ಸ್ಟೇಟು ಮತ್ತು ನ್ಯಾಷನಲ್ ಲೆವೆಲ್ಗೂ ಈ ಬಿಗ್ಜೆ ಮೀಡಿಯಾ ಪರಿಚಯ ಆಗಲಿ ಅಂತೇಳಿ ಕೇಳ್ಕೊತೀನಿ. ಧನ್ಯವಾದಗಳು. ಬೈಬಲ್ನ ವಿಶೇಷತೆ ಚಿಕ್ಕ ವ್ಯಕ್ತಿಗಳನ್ನು, ಚಿಕ್ಕ ಊರಿನವರನ್ನು, ಅಪರಿಚಿತ ವ್ಯಕ್ತಿಗಳನ್ನು, ಅಪರಿಚಿತ ಊರಿನವರನ್ನು ಪರಿಚಿತರನ್ನಾಗಿ ಮಾಡುವಂಥದ್ದು. ದಾವೀದನು ಕೂಡ ಚಿಕ್ಕ ಊರು ಹಾಗೂ ಚಿಕ್ಕ ವ್ಯಕ್ತಿತ್ವವನ್ನು ಹೊಂದಿದಂಥ ವ್ಯಕ್ತಿ. ಆದರೆ ದೇವರು ಆ ವ್ಯಕ್ತಿಯ ಮೂಲಕವಾಗಿ ಇಡೀ ಪ್ರಪಂಚಕ್ಕೆ ಪರಿಚಯಿಸುವಂಥ ಕಾರ್ಯವನ್ನು ಮಾಡಿದ. ಧನ್ಯವಾದಗಳು ನಿಮ್ಮ ಅನುಭವಗಳನ್ನು ಹಂಚಿಕೊಂಡಿದ್ದಕ್ಕೆ. ಈ ಸಂಚಿಕೆಯನ್ನು ಮುಗಿಸುವುದಕ್ಕಿಂತ ಮುಂಚಿತವಾಗಿ 6 ಸುತ್ತುಗಳಲ್ಲಿ 3 ತಂಡಗಳು ಎಷ್ಟು ಅಂಕಗಳನ್ನು ಗಳಿಸಿವೆ ಎಂಬುವಂಥದ್ದನ್ನು ನೋಡೋಣ. ಬಿ ತಂಡ
2100 ಅಂಕಗಳು, ಎ ತಂಡ 2400 ಅಂಕಗಳು, ಸಿ ತಂಡ 2450 ಅಂಕಗಳನ್ನು ಪಡೆದುಕೊಂಡಿವೆ. ಸೆಮಿಫೈನಲ್ನ ಈ ಸಂಚಿಕೆಯನ್ನು ಮುಕ್ತಾಯಗೊಳಿಸುತ್ತಾ ಮತ್ತೊಂದು ಹೊಸ ಸಂಚಿಕೆಗೋಸ್ಕರವಾಗಿ ನಿರೀಕ್ಷೆಯಿಂದಿರಿ ಎಂಬುದಾಗಿ ಕೇಳಿಕೊಳ್ಳುತ್ತೇನೆ. ಈ ಸಂಚಿಕೆಯ ಪ್ರಶ್ನೆ: ಫಿಲಿಸ್ಟಿಯರ ಎಷ್ಟು ಮಂದಿ ಪ್ರಭುಗಳು ಎಕ್ರೋನಿಗೆ ಹಿಂದಿರುಗಿದರು? 4, 6, 5, 7. ಬಿಗ್ ಜೆ ಟಿವಿಯ ಆ್ಯಪನ್ನು ಡೌನ್ಲೋಡ್ ಮಾಡಿ ಹಾಗೂ ಸ್ಕ್ಯಾನ್ ಮಾಡೋದರ ಮೂಲಕವಾಗಿ ನಿಮ್ಮ ಉತ್ತರಗಳನ್ನು ಕಳಿಸಬಹುದು. ಪ್ರೈಸ್ ದ ಲಾರ್ಡ್. ಬೈಬಲ್ ಟ್ರಿವಿಯಾ 2023-24 ಪ್ರತಿ ಸಂಚಿಕೆ ಆದ ನಂತರ ವೀಕ್ಷಕರಿಗಾಗಿ ಒಂದು ಪ್ರಶ್ನೆ ಕೇಳಲಾಗ್ತದೆ. ಕಳೆದ ಸಂಚಿಕೆಯಲ್ಲಿ ಕೇಳಿದ ಪ್ರಶ್ನೆ: ಕರ್ಮೇಲ್ನಲ್ಲಿ ಸ್ವಾಸ್ಥ್ಯವಿದ್ದಂಥ ಮನುಷ್ಯನು ಎಲ್ಲಿ ವಾಸಿಸುತ್ತಿದ್ದನು? ಇದಕ್ಕೆ ಸರಿಯಾದ ಉತ್ತರ ಮಾವೋನ್. ಇದಕ್ಕೆ ಈಗಾಗಲೇ 166 ಜನ ಉತ್ತರವನ್ನು ಕಳಿಸಿದ್ರಿ. ಇದರಲ್ಲಿ ಸರಿಯಾಗಿ 119 ಜನ ಉತ್ತರವನ್ನು ಕಳಿಸಿದಿರಿ. ಈಗಾಗಲೇ 119 ಜನರ ಚೀಟಿ ನಮ್ಮ ಎದುರಿನಲ್ಲಿದೆ. ಒಬ್ಬರನ್ನ ಆಯ್ಕೆ ಮಾಡುವಂಥ ಸಮಯ. ಈಗಾಗಲೇ ನಮ್ಮ ಮಧ್ಯದಲ್ಲಿ ಪಾಸ್ಟರ್ ಸ್ಟೀವನ್ ಸರ್ವತಮ್ಮ ಅವರು ಬ್ಯಾಂಗ್ಳೂರಿನಿಂದ ಬಂದಿದ್ದಾರೆ, ಅವರಿದ್ದಾರೆ. ಅವರು ಒಬ್ಬರನ್ನ ಆಯ್ಕೆ ಮಾಡಿಕೊಡ್ತಾರೆ. ಸೇವಕರ ಪ್ರತಿ ಸಂಚಿಕೆ ಆದ ನಂತರ ವೀಕ್ಷಕರಿಗಾಗಿ ಒಂದು ಪ್ರಶ್ನೆ ಕೇಳಲಾಗ್ತದೆ. ಕಳೆದ ಸಂಚಿಕೆಯಲ್ಲಿ ಕೇಳಿದಂಥ ಪ್ರಶ್ನೆಗೆ 166 ಜನ ಉತ್ತರವನ್ನು ಕಳಿಸಿದರು. ಅದರಲ್ಲಿ ಸರಿಯಾಗಿ 119 ಜನ ಉತ್ತರವನ್ನು ಕಳಿಸಿದ್ದಾರೆ. ದಯಮಾಡಿ ಒಬ್ಬರನ್ನ ಆಯ್ಕೆ ಮಾಡಿಕೊಡಿ. ಕ್ರಮ ಸಂಖ್ಯೆ 64 ಫ್ರೀಡಾ ಜತನ್ನ, ಮಂಗಳೂರು. ನಿಮಗೆ ಕಂಗ್ರ್ಯಾಚುಲೇಷನ್. ನಮ್ಮ ಬಿಗ್ ಜೆ ಟಿ ವಿ ನಿಮಗೆ ಬಹುಮಾನವನ್ನು ಕಳಿಸಿಕೊಡ್ತದೆ. ಪ್ರೀತಿಯ ಬಿಗ್ ಜೆ ಟಿ ವಿ ವೀಕ್ಷಕರೇ, ನೀವು ಈ ರೀತಿಯಾಗಿ ಭಾಗವಹಿಸಲು ನಿಮಗೆ ಹೃದಯದಲ್ಲಿ ಬಯಕೆ ಇರುವುದಾದರೆ ಟಿ ವಿಯ ಪರದೆ ಮೇಲೆ ಕಾಣುವಂಥ QR ಕೋಡನ್ನು ಸ್ಕ್ಯಾನ್ ಮಾಡಿರಿ. ಆ ಸ್ಕ್ಯಾನ್ ಮಾಡಿದ ನಂತರ ಅದರಲ್ಲಿ ಉತ್ತರವನ್ನು ಕಳಿಸಿರಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಭಾಗವಹಿಸಿದಂಥ ಎಲ್ಲ ಪ್ರೀತಿಯ ವೀಕ್ಷಕರಿಗೂ ನನ್ನ ಹೃದಯಪೂರ್ವಕವಾದ ವಂದನೆಗಳು. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಥ್ಯಾಂಕ್ ಯು ಪಾಸ್ಟ್. ಬಿಸ್ನೆಸ್ ಇನ್ವೆಸ್ಟ್ಮೆಂಟ್ಗೆ ಹೊಸ ಲ್ಯಾಂಡ್ಮಾರ್ಕ್ ರೋಹನ್ ಸಿಟಿ. ವಾಣಿಜ್ಯ ಸ್ಥಳಗಳ ಮೇಲಿನ ಹೂಡಿಕೆಯ ಮೇಲೆ 7.5% ನಷ್ಟು ಗ್ಯಾರಂಟಿಡ್ ರಿಟರ್ನ್. ತಡ ಯಾಕೆ? ಈಗಲೇ ಇನ್ವೆಸ್ಟ್ ಮಾಡಿ. ನಿಮ್ಮ ಹೂಡಿಕೆಗೆ ಬೆಸ್ಟ್ ಪ್ರೈಸ್ ಸಿಗುವಾಗ ತಡ ಯಾಕೆ? ನಿಮ್ಮ ಸಕ್ಸೆಸ್ನ ಹೊಸ ಅಡ್ರೆಸ್ ರೋಹನ್ ಸಿಟಿ, ವಿಜಯ್, ಮಂಗಳೂರು. Transco Logistics Worldwide Private Limited. One-stop solution to meet your logistics Indian company in the logistics and transportation industry. Our services: freight forwarding, port handling, transportation services, warehousing, and custom clearance. Visit our website www.transcologistics.com or email on inquiry@transcologistics.com.